ಬೆಳಗಾವಿಯ ಅಬಕಾರಿಯ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಅವರ ಬಗ್ಗೆ ರೇಡ್ ಆಗಿತ್ತು. ತಮ್ಮೆಲ್ಲ ಗೊತ್ತಿದೆ. 12 ಕಡೆಗಳಲ್ಲಿ ರೇಡ್ ಆಗಿತ್ತು. ಸ್ನೇಹಿತರ ಮೇಲೆ ರೇಡ್ ಆಗಿತ್ತು, ಸಹಪಾಠಿಗಳ ಮೇಲೆ ರೇಡ್ ಆಗಿತ್ತು. ಇಡೀ ರಾಜ್ಯ ತುಂಬಲ್ಲ, ದೇಶದ ತುಂಬೆಲ್ಲ ಈ ವಿಷಯ ಮುಟ್ಟಿತ್ತು. ಎಷ್ಟೊಂದು ಕೋಟಿ ಅವ್ಯವಹಾರ ಆಗಿದ್ರು ಕೂಡ ಇಂದು ಕೂಡ ಇಡಿ ಅವರು ಸಾರ್ವಜನಿಕ ಹೇಳಿಕೆಯನ್ನು ಕೊಟ್ಟಿಲ್ಲ. ಲೋಕಾಯುಕ್ತರು ಯಾವ ರೀತಿ ರೇಡ್ ಮಾಡ್ತಾರೆ ಆ ರೀತಿ ರೇಡು ಮಾಡಿದರು. ಒಮ್ಮೆ ಲೋಕಾಯುಕ್ತರು ಜೈಲಿಗೆ ಕಳಿಸಿದ್ರು, 11 ದಿವಸ ಜೈಲ್ದಾಗಿದ್ರು. ಅದು ಮೆರವಣಿಗೆ ಮಾಡ್ಕೊಂಡು ಈ ಸಣ್ಣದ ಪಡೆದಿರ್ತಾರಲ್ಲ ಚಮಚಗಳು, ಅವರು ಬಳ್ಳಾರಿ ಜೈಲಿನಿಂದ ಮೆರವಣಿಗೆ ಮಾಡ್ಕೊಂಡು ಹೊರಗೆ ತಂದರು. ಅಥವಾ ಹಿಂಡಲಗ ಜೈಲು ಇರ್ಬೋದು 2013ರಲ್ಲಿ. ಈಗ ಮತ್ತೆ ಹೆಚ್ಚುವರಿ ಹುದ್ದೆ ಇಲ್ಲದೆ ಇದ್ರು ಕೂಡ ಹೆಚ್ಚುವರಿ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರು. ಅವ್ರು ಯಾರು ಅಂದರೆ ಎಲ್ಲ ನನಗೆ ಬರಬೇಕಂತೆ. ಬೆಂಗಳೂರಿಗೆ ಅಷ್ಟೇ ಇತ್ತು ಹೆಚ್ಚುವರಿ ಡಿಸಿ ಆಯುಕ್ತ, ಜಂಟಿ ನಿರ್ದೇಶಕ ಕೂಡ ಅನೇಕ ಕಡೆಯಲ್ಲಿ ಇರಲಿಲ್ಲ. ಸೃಷ್ಟಿ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು ದುಡ್ಡಿಗಾಗಿ. ಇಲ್ಲಿ ಇಡಿ ಅವರು ಏನು ಮಾಡಿದ್ರು, ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಇಡಿ ಅವರಿಗೆ ಬಲವಂತವಾಗಿ ಮಂಜುನಾಥ್ ಮೇಲೆ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳಬಾರದು ಅಂತ. ನೋಡ್ರಿ, ಕೋರ್ಟ್ ಸಹಿತ ಅಂದರೆ ಸಿಂಗಲ್ ಬೆಂಚ್ನಲ್ಲಿ ಹೋಗಿದ್ರು ಅವರು. ಈಗೇನಾಗಿದೆ, ಯಾರ್ಯಾರಿಗೆ ಅನ್ಯಾಯ ಐತೆ ಅವರು ತಮ್ಮ ಜಡ್ಜ್ಗಳು ಏನು ಇರ್ತಾರೆ, ಯಾವ ಕೋರ್ಟ್ದಲ್ಲಿ ಇರ್ತಾರೆ ಅಲ್ಲಿ ಫೈಲ್ ಇಡೋದು, ತಮಗೆ ಅನುಕೂಲ ಅಂತ ಫೈಲ್ ಇಡೋದು. ಇದು ಆರೋಪ. ಇದು ಆರೋಪದಲ್ಲಿ ಸುಳ್ಳು ಇರ್ಬೋದು, ಸತ್ಯನೂ ಇರ್ಬೋದು. ಅದು ಈ ಪ್ರಕರಣದಲ್ಲಿ ಇಡಿಯನ್ನು ತಡೆದು ಹಿಡಿದವ್ರು ಯಾರು? ಸುಮ್ಮನೆ ರೀ, ನಿಮ್ದು ಎಷ್ಟು ಬದಿಯತ್ತಲ್ಲ ಅಷ್ಟು ತಕೊಂಡು ಹೋಗ್ರಿ, ನಮ್ಮನ್ನು ಬಿಟ್ಟು ಬಿಡ್ರಿ ಅಂದವ್ರು ಯಾರು? ಇನ್ನೊಂದು ಕಡೆ BJPಯಲ್ಲಿ ಪ್ರಭಾವಿಗಳಿದಾರ, ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು. ಸರ್ಕಾರವನ್ನು ಬಿಡಿಸಿ ಸರ್ಕಾರವನ್ನು ತಂದವರು. ಅವರು ಅಮಿತ್ ಶಾ ಕಡೆ ಹೋಗಿದ್ರ, ಅಲ್ಲಿ ಕೇಂದ್ರದ ಮೇಲೆ ಒತ್ತಡವೇನಂತಂದ್ರ ಹೇಳಬೇಕಾಗ್ತದೆ. ಇಡಿ ಅವರು ಎಷ್ಟ ದುಡ್ಡನ್ನು ನೀವು ಸಂಗ್ರಹ ಮಾಡಿದ್ರಿ, ಅದು ಯಾರು ಸುಪರ್ದಿಯಲ್ಲಿದೆ, ಸರ್ಕಾರ ಮುಟ್ಟುಗೋಲು ಎಷ್ಟು ಹಾಕಿಕೊಂಡಿದೆ, ಎಷ್ಟು ಅವ್ರಿಗೆ ಹೊಳೆ ಕೊಟ್ಟಿದೆ, ಇದೆಲ್ಲ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಲೋಕಾಯುಕ್ತರು ಅದನ್ನ ಮಾಡ್ತಾರೆ, ಇಡಿ ಅವರು ಅದನ್ನ ಮಾಡ್ತಾರೆ. ಇಲ್ಲಿ ರಾಜಕೀಯ ಏನು ಇರಲಿಲ್ಲ. ಒಬ್ಬ ಭ್ರಷ್ಟ ಅಧಿಕಾರಿ ಮೇಲೆ ಅವರು ರೇಡ್ ಮಾಡಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ರಾಜ್ಯದಲ್ಲಿ ಲೋಕಾಯುಕ್ತ ಇದೆ, ಅಲ್ಲೆಲ್ಲ ಹಾವು ಇದು ಕೇವಲ ಬುಸ್ಗುಡ್ತೈತೆ ಅಷ್ಟೇ, ಅದು ಕಚ್ಚಂಗಿಲ್ಲ. ಅನೇಕ ಹಿರಿಯ ಅಧಿಕಾರಿಗಳು ಹಾಕಿಕೊಂಡಿದ್ರು. ಇನ್ನೂ ಕೂಡ ಪ್ರಾಸಿಕ್ಯೂಷನ್ ಆರ್ಡರ್ ಕೊಡ್ತಾ ಇಲ್ಲ ಸಚಿವ ಸಂಪುಟದಲ್ಲಿ. ಸಿದ್ದರಾಮಯ್ಯ ಸರ್ಕಾರ ಆಯಿತು, ಈಗ DK ಶಿವಕುಮಾರ್ ಅವ್ರ ಸರ್ಕಾರ ಬಂದಿದೆ, ನಾವು ಹೊಸ ಆಡಳಿತ ಕೊಡ್ತೇವೆ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡ್ತೇವೆ, 10 ರೂಪಾಯಿ ಯಾರಿಗೆ ಕೊಡಬಾರ್ದಂತ. ಆದ್ರೆ 500 ಕೋಟಿಗಿಂತ ಹೆಚ್ಚು ಆಸ್ತಿ ಇದಲ್ಲ ಮಂಜುನಾಥ್ ಅವ್ರದ್ದು. ಅಲ್ಲಿ ಹೋಗ್ತದು. ಮತ್ತೇನಾದ್ರು ಬಂದು ಕುರ್ಚಿ ಮೇಲೆ ಕೂಡ್ತಾರ, ಅದು ಸಂಶಯ ಇದೆ. ಕೋರ್ಟ್ ಏನೋ ಆದೇಶ ಕೊಟ್ಟಿದೆ, ಆದರೆ ಅದಕ್ಕೇನೋ ತಡೆಯಾಜ್ಞೆ ತರಲಿಕ್ಕೆ ಏನಾದರೂ ಹೋದ್ರ ಇಡಿ ಅವರು ಉತ್ತರ ಕೊಡ್ಬೇಕಲ್ಲ. ಎನ್ಫೋರ್ಸ್ಮೆಂಟ್ ಏನು ಡೈರೆಕ್ಟರೇಟ್ ಇದೆ, ಅವರನ್ನ ಉತ್ತರ ಕೊಡಬೇಕು, ಬೇರೆಯವರು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಲೋಕಾಯುಕ್ತರು ಕೂಡ ಅನೇಕ ವರದಿಗಳನ್ನು ಅದೇ ಟೈಮ್ದಲ್ಲಿ ಸಂಗ್ರಹ ಮಾಡಿದರು. ನೀವು ಸೋಮೋಟೋ ಪ್ರಕರಣವನ್ನು ಮತ್ತೊಮ್ಮೆ ದಾಖಲು ಮಾಡ್ಬೋದಿತ್ತು. ನೀವ್ಯಾಕೆ ಸುಮ್ಕೋತ್ರೆ? ಯಾರು ನಿಮ್ಮನ್ನು ಸುಮ್ ಕೊಡ್ಸಿರೋ? ಅಂದರೆ RCB ತೆಗೆದು ಈಗ ಲೋಕಾಯುಕ್ತ ತಂದ್ರಿ, ಅದೇನಾಯ್ತು? ಹಿಂದಿನ ಪ್ರಕರಣ ಎಲ್ಲ ಮುಗಿತಾ? ಈ ಪ್ರಕರಣ ವಿಶೇಷವಾಗಿ ಅಳು ಮಂಜುನಾಥ್ ಅವ್ರ ಪ್ರಕರಣ ಬೆಳಕಿಗೆ ತರಬೇಕು, ಸಾರ್ವಜನಿಕರಿಗೆ ಮಾಹಿತಿ ಕೊಡ್ಬೇಕಂತದ್ದು ಇಡಿ ಅವ್ರ ಗಮನಕ್ಕೆ ಬರ್ತಾ ಇಲ್ವಾ? ಅನೇಕ ರಾಜಕಾರಣಿಗಳು ಇಡಿ ಆಗಲಿ ಏನಾದರೂ ಏನೂ ಅನಿಸ್ತಾ ಇಲ್ಲ. ಹಿಂದೊಮ್ಮೆ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು, ಯಾವುದು CD ಲೇಡಿ ಪ್ರಕರಣದಲ್ಲಿ CBI ಎನ್ಕ್ವೈರಿ ಆಗಲಿ ಅಥವಾ CID ಆಗಲಿ ಇಡಿ ಆಗಲಿ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಯಾವುದಕ್ಕೂ ಹೆದರೋದಿಲ್ಲ ಅಂತ. ಅದೀಗ ನಿಜ ಆಗಿದೆ. ಅದು ದುಡ್ಡೇ ದೊಡ್ಡಪ್ಪ, ಅಧಿಕಾರಿತ್ವ ಮುಗೀತು. ಅದಕ್ಕೆ ಒಬ್ಬರು BJP ಒಬ್ಬರು ಕಾಂಗ್ರೆಸ್ಸಲ್ಲಿದ್ದಾರೆ. ಯಾಕಂದ್ರೆ ನೀವು ಬಂದ್ರೆ ನಾನು ನೋಡ್ಕೋತೇನೆ, ನಾ ಬಂದ್ರೆ ನೀನು ನೋಡ್ಕೋ. ಹಳೆಯ ಇವರು ಮತ್ತು ಹಳೆಯ ಮಾವನ್ನ ಉಳಿಸ್ಲಿಲ್ಲ ಅಂದ್ರೆ ಮತ್ತೆ ಅಧಿಕಾರ ತಗೊಂಡು ಏನು ಮಾಡೋದೈತೆ? ಇದಕ್ಕೆ ಇಡಿ ಅವರೇ ಉತ್ತರ ಕೊಡಬೇಕು. ಎಷ್ಟೊಂದು ವೈನ್ ಶಾಪ್ಗಳು ಇವ್ರ ಹೆಸರಿನಲ್ಲಿ, ಮನೆಯಲ್ಲಿ ಎಷ್ಟೊಂದು ಸಿಕ್ಕು, ವಿದೇಶಿ ಮದ್ಯಗಳು ಸಿಕ್ಕು, ಆದರೂ ಕೂಡ ಏನೂ ಆಗಿಲ್ಲಂತೆ ವರ್ತನೆ ಮಾಡ್ತಾರಂತಂದರೆ ಅವ್ರಿಗೆ ಅವಕಾಶ ಕೊಟ್ಟರು. ಮತ್ತೆ ಹೋಗಿ ಏನು ಎಡಿಟರ್ ಇದಾರಲ್ಲ, ಏನು CAಗಳಿದಾರಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ 420 ಅವರು, ಇವ್ರಿಗೆ ಹಂಗೆ ಅನುಕೂಲ ಐತೆ ಅವ್ರು ಮಾಡಿ ಕೊಡ್ತಾರೆ.
ತಾವು ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ಗಳಿಸ್ತಾರೆ. ಈಗ ಆ್ಯಕ್ಚುಲಿ ರೇಡ್ ಆಗ್ಬೇಕು ಸಿಗಳ ಮೇಲೆ, ಚಾರ್ಟರ್ಡ್ ಅಕೌಂಟೆಂಟ್ ಮನೆಗಳ ಮೇಲಿನ ಆಗ್ಬೇಕು. ದೊಡ್ಡ ದೊಡ್ಡ ಉದ್ಯೋಗಪತಿಗಳನ್ನ ಕಾಪಾಡ್ತಾ ಇದಾರೆ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಕಾಪಾಡ್ತಾ ಇದಾರೆ, ಕಳ್ಳ ಮಾರ್ಗವನ್ನು ಹೇಳ್ಕೊಡ್ತಾ ಇದಾರೆ, ಫೈಲ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಹೇಳ್ಕೊಡ್ತಾ ಇದಾರೆ. ಅಂದರೆ ಏನೂ ರೇಡ್ ಆದ್ರೆ ಏನೂ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ಅಧಿಕಾರಿಗಳು ಎಷ್ಟು ಹುದ್ದೆಯನ್ನು ಅಲಂಕರಿಸಿದ್ರು, ಎಷ್ಟು ಬಂತು, ಎಷ್ಟು ಅಧಿಕೃತವಾದ ಹೆಚ್ಚುವರಿ ಹಣವನ್ನು ಸಂಗ್ರಹ ಮಾಡಿದ್ದಾರೆ. ಕ್ರಿಪ್ಟೋ ಕರೆನ್ಸಿಯಲ್ಲಿ ಇದಂತ ಒಂದು ಹೇಳ್ತಾರೆ, ಹವಾಲ ಆಗರದಲ್ಲಿ ಇದಾನಂತ ಒಂದು ಹೇಳ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಸಿಕ್ಕಿದೆ, ಕ್ಯಾಶ್ ಸಿಕ್ಕಿದೆ 5 ಕೋಟಿ, ದೊಡ್ಡ ದೊಡ್ಡ ಕಾರ್ ಗಾಡಿ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ನಿಜವಾದಂಥದ್ದು ವರದಿ ಬರಬೇಕಲ್ಲ, ಹೊರಗೆ ಬರಬೇಕು, ಹೊರಗೆ ಬರಲೇಬೇಕು ಯಾವುದೇ ಪರಿಸ್ಥಿತಿಯಲ್ಲಿ. ಇನ್ನು ಈ ಮಾಧ್ಯಮಗಳು ಮೌನ ವಹಿಸಿದಾವೆ. ಅವಾಗ ಏನೇನೋ ಹೇಳಿದರು, ಆದರೆ ಎಲ್ಲಿ ಬಂದು ಮುಟ್ತಂದ್ರೆ ಸಾರ್ವಜನಿಕರಿಗೆ ಅಂತಿಮ ಒಂದು ವರದಿ ಕೊಡಬೇಕಲ್ಲ. ಗಪ್ಚುಪ್ಪಾದ್ರೆ ಹೇಗೆ, ಯಾರ ಮುಖ ನೋಡಿ ನೀವು ವರದಿ ಮಾಡ್ತಾ ಇಲ್ಲ ಅನ್ನೋದು ಕೂಡ ನಾವು ಗಮನ ಹರಿಸಬೇಕಾಗಿ. ಸಾರ್ವಜನಿಕರು ಎಲ್ಲವನ್ನು ನೋಡ್ತಾ ಇದ್ದಾರೆ, ಅವರು ಯಾರು ಒಳ್ಳೆಯವರು ಯಾರು ಕೆಟ್ಟ ಎಲ್ಲ ಗೊತ್ತಿದೆ. ಇಷ್ಟೊಂದು ಕೋಟಿಗಟ್ಟಲೆ ಹಣ ಮಾಡಿದ್ರು ಕೂಡ ಒಬ್ಬ ಅಧಿಕಾರಿಗೆ ಏನೇ ಆಗಲಿಲ್ಲ ಅಂತಂದರೆ ಕೆಳ ಹಂತದ ಅಧಿಕಾರಿಗಳಿಗೆ ಅವ್ರಿಗೆ ಗೊತ್ತಾಗ್ತೈತೆ, ನಾವು ಬಚಾವಾಗ್ತೇವಲ್ಲ. ಮಂತ್ರಿಮಂಡಲದಲ್ಲಿ ಯಾರಾದರೂ ಒಬ್ಬನು ಮಂತ್ರಿ ಹೇಳಿದ್ರೆ ಸಾಕು, ಅಲ್ಲಿ ಕ್ಯಾಬಿನೆಟ್ದಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಆರ್ಡರ್ ಏನು ಕೊಡಾರುತ್ತಲ್ಲ ಅದನ್ನು ಅಲ್ಲಿ ತಡೆ ಹಿಡ್ತಾರೆ. ನಾವು ಅನೇಕ ಸಲ ಹೇಳಿದೆ ಲೋಕಾಯುಕ್ತಿಗೆ ದೊಡ್ಡ ಶಕ್ತಿಯನ್ನು ಕೊಡಿ ಅಂತ. ಅದ ಶಕ್ತಿಯನ್ನು ಕೊಡಲಿಕ್ಕೆ ಇವರು ರೆಡಿ ಇಲ್ಲ. ಯಾಕಂದರೆ ಏನು ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿ ಅಲ್ಲಿ ಎಷ್ಟು ಜನ ರೇಡ್ ಆಯಿತು, 10 ಜನ ತಿಮಿಂಗಲ ಮೇಲೆ ರೇಡು, 31 ಕೋಟಿ ಜಪ್ತಿ ಅಂತ ಮಾಡ್ತೀರಿ. ಅಂತಿಮ ವರದಿ ಜನರಿಗೆ ಗೊತ್ತಾಗೋ, ಸಾಮಾನ್ಯ ಜನರಿಗೆ ಇಷ್ಟು ನಾವು ಶಿಕ್ಷೆ ಕೊಡಿ. ಶಿಕ್ಷೆ ಪ್ರಮಾಣ ಎಷ್ಟಾಗಿದೆ ಹೇಳ್ರಿ ನೋಡೋಣ, ಲೋಕಾಯುಕ್ತರ ಹೇಳಿ. ಎಷ್ಟು ರೇಡ್ ಮಾಡಿದ್ರೆ ಎಷ್ಟು ಶಿಕ್ಷೆ ಪ್ರಮಾಣ ಆಯಿತು? ಕೇವಲ 5% ಕೂಡ ಆಗಿಲ್ಲ. ಹಾಗಾದ್ರೆ ಇದ್ದೇನು ಉಪಯೋಗದ ಲೋಕಾಯುಕ್ತ? ಬರೆಯಲ್ಲಿ ಪ್ಯೂನ್ ಹಿಡಿದು ಯಾವ 500 ರೂಪಾಯಿ ತೊಗೊಂಡಾನ 5 ವರ್ಷ ಶಿಕ್ಷೆ, ಯಾರು 20,000 ತೊಗೊಂಡಾರ ಅವ್ರಿಗೆ 1 ವರ್ಷ ಶಿಕ್ಷೆ. ಏನದು ಆಡಳಿತ ವ್ಯವಸ್ಥೆ? ಅಂದರೆ ದೊಡ್ಡ ದೊಡ್ಡ ತಿಮ್ಮಿಂಗಲುಗಳು ಯಾವಾಗ ಒಳಗೆ ಹೋಗ್ತಾವಲ್ಲ ಅವಾಗ ನ್ಯಾಯ ಸಿಕ್ಕಂತ ಆಗ್ತೈತೆ ಅದು. ಈ ಪ್ರಕರಣ ಇಡಿ ಅವರು ಸಂಪೂರ್ಣವಾಗಿ ಜನರಿಗೆ ಮಾಹಿತಿ ಕೊಡಬೇಕು. ಲೋಕಾಯುಕ್ತರು ಕೂಡ ಸ್ವಯಂ ದೂರ ದಾಖಲಿಸಿಕೊಂಡು ಮತ್ತಷ್ಟು ವರದಿಯನ್ನು ಅಲ್ಲಿ ಇಡಬೇಕಾಗಿತ್ತು. ಆದರೆ ಅಲ್ಲಿ ಆರ್ಡರ್ ಕೊಡೋರು ಯಾರು? ಲೋಕಾಯುಕ್ತ ಎಸ್ ಪಿ ಅವರು. ಸಿಬ್ಬಂದಿ ಕೊರತೆ ಇದೆ. ನಂತರ ಏನು ಪ್ರಭಾವಿಗಳ ಮೇಲೆ, ಅಧಿಕಾರಿಗಳ ಮೇಲೆ ಆಯಕಟ್ಟಿನ ಸ್ಥಳಗಳಲ್ಲಿ ಅಧಿಕಾರಿಗಳನ್ನ ತಂದು ಕುಡಿಸಿರ್ತಾರೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆದರೂ ಕೂಡ ಲೋಕಾಯುಕ್ತಕ್ಕೆ ವರದಿ ಕೊಡೋರಿಲ್ಲ. ಕೊಟ್ಟರು ವರದಿ ಲೋಕಾಯುಕ್ತ ರೇಡ್ ಮಾಡೋಂಗಿಲ್ಲ. ಅನೇಕ ಹಿರಿಯ ಅಧಿಕಾರಿಗಳನ್ನ ರೇಡ್ ಮಾಡಿದ್ದಾರೆ. ಏನು ಸಿಕ್ತು? ಈ ಪ್ರಕರಣದಲ್ಲಿ ವಿಶೇಷವಾಗಿ ರಾಜಕೀಯ ಬೆಂಬಲ ಇದೆ, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿ ಹೋಗಿದೆ. ಇದರ ತನಿಖೆ ಯಾವ ರೀತಿ ನಡೆದಿದೆ ನಾವು ನೋಡ್ತೇವೆ. ನಾವು 8 ರಿಂದ 10 ವರದಿ ಮಾಡಿದ್ವು. ಬೆಳಗಾವದಲ್ಲಿ ಎಷ್ಟು ಲಾಜಿಂಗ್ ಆ್ಯಂಡ್ ಬೋರ್ಡಿಂಗ್ ಇದಾವೆ ಇವ್ರ ಹೆಸರು ಮೇಲೆ, ಗೋಕಾಕದಲ್ಲಿ ಎಷ್ಟಿದೆ, ಗೋವಾದಲ್ಲಿ ಎಷ್ಟಿದೆ. ಇನ್ನೊಂದು ಹಿಡಿದಿಲ್ಲ ಅವರು, ಏನು ದೊಡ್ಡ ಗ್ಲಾಸ್ ಫ್ಯಾಕ್ಟ್ರಿ ಶ್ರೀಲಂಕಾದಲ್ಲಿದೆ. ಅದು ಇಡೀವ್ರ ಗಮನಕ್ಕೆ ಬಂದಿಲ್ಲೇನಾ? ಬಂದರೂ ಕೂಡ ಏನು ಮಾಡಿದ್ರಿ ನೀವು? ಅಲ್ಲಿ ರೇಡನ್ ಆಗಿಲ್ಲ. ರೇಡ್ ಆಗಬೇಕಾಗಿತ್ತಲ್ಲೇ, ಆಗೇ ಇಲ್ಲ. ಅವ ಗ್ಲಾಸ್ಗಳನ್ನು ಎಲ್ಲ ವೈನ್ ಶಾಪಿಗೆ ಸಪ್ಲೈ ಮಾಡ್ತಾರೆ. ಏನು ನಡೆದಿದೆ ನಮ್ಮ ದೇಶದಲ್ಲಿ? ಅಂದ್ರೆ ಬಲಿಷ್ಠರೆಲ್ಲ ಬಚಾವಾಗಿ ಹೋಗ್ತಾರ. ಸಣ್ಣ ಸಣ್ಣ ಮೀನುಗಳನ್ನ ಹಿಡಿಯಕ್ಕೆ ನೀವು ಲೋಕಾಯುಕ್ತರ ಇದ್ದಾರೆ ನೀವು. ಇದಕ್ಕೆ ಇಡಿ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ ಕಾದು ನೋಡೋಣ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು. ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.